ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯಾನಾ ಕೂರ್ಗ್. ಭಾರತ ಹಾಗೂ ರಷ್ಯಾದ ಸ್ನೇಹ ಇಂದಿನದಲ್ಲ. ಯಾವುದೇ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ರಷ್ಯಾಗೆ ಭಾರತ ಬೆಂಬಲ ನೀಡುತ್ತಲೇ ಬರ್ತಾ ಇದೆ. ಇದೀಗ ರಷ್ಯಾ ಮತ್ತೊಮ್ಮೆ ಸೌಹಾರ್ದ ಸಂಬಂಧಕ್ಕೆ ಉದಾಹರಣೆಯಾಗಿ ಭಾರತೀಯರಿಗೆ ದೊಡ್ಡ ಉಡುಗೊರೆಯನ್ನ ನೀಡೋದಕ್ಕೆ ಮುಂದಾಗಿದೆ. ರಷ್ಯಾದ ಹೊಸ ವೀಸಾ ನಿಯಮಗಳ ಅನುಷ್ಠಾನದ ನಂತರ ಇಂತಹುದೊಂದು ಮಹತ್ವದ ನಿರ್ಧಾರಕ್ಕೆ ಪುಟಿನ್ ನೇತೃತ್ವದ ರಷ್ಯಾ ಸರ್ಕಾರ ಮುಂದಾಗಿದೆ. ಭಾರತ ಮತ್ತು ರಷ್ಯಾ ನಡುವಿನ ಸೌಹಾರ್ದ ಸಂಬಂಧ ಇಂದು ಪ್ರಪಂಚದಾದ್ಯಂತ ಚರ್ಚೆಯ ವಿಷಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಉಭಯ ದೇಶಗಳ ನಡುವಿನ ಸಂಬಂಧವನ್ನ ಉತ್ತಮ ಮತ್ತು ಗಟ್ಟಿಗೊಳಿಸೋದ್ರ ಬಗ್ಗೆ ಆಗಾಗ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತಾರೆ. ಇದೀಗ ರಷ್ಯಾ ಮತ್ತೊಮ್ಮೆ ಸೌಹಾರ್ದ ಸಂಬಂಧಕ್ಕೆ ಉದಾಹರಣೆಯಾಗಿ ಭಾರತೀಯರಿಗೆ ದೊಡ್ಡ ಉಡುಗೊರೆಯನ್ನ ನೀಡೋದಕ್ಕೆ ಮುಂದಾಗಿದೆ. ರಷ್ಯಾದ ಹೊಸ ವೀಸಾ ನಿಯಮಗಳ ಅನುಷ್ಠಾನದ ನಂತರ ಅಂದ್ರೆ 2025ರಿಂದ ಭಾರತೀಯರು ರಷ್ಯಾಕ್ಕೆ ವೀಸಾ ಮುಕ್ತವಾಗಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಂತಹದೊಂದು ಮಹತ್ವದ ನಿರ್ಧಾರಕ್ಕೆ ಪುಟಿನ್ ನೇತೃತ್ವದ ರಷ್ಯಾ ಸರ್ಕಾರ ಮುಂದಾಗಿದೆ. ರಷ್ಯಾದ ಹೊಸ ವೀಸಾ ನಿಯಮಗಳು ಜಾರಿಯಾದ ನಂತರ ಭಾರತೀಯ ವೀಸಾ ಇಲ್ಲದೇನೂ ಕೂಡ ನಾವು ರಷ್ಯಾಗೆ ಹೋಗಬಹುದು. ಕಳೆದ ಜೂನ್ ತಿಂಗಳಲ್ಲಿ ರಷ್ಯಾ ಮತ್ತು ಭಾರತ ಸರ್ಕಾರ ಪರಸ್ಪರ ವೀಸಾ ನಿರ್ಬಂಧಗಳನ್ನ ಸರಾಗಗೊಳಿಸುವ ದ್ವಿಪಕ್ಷೀಯ ಒಪ್ಪಂದದ ಬಗ್ಗೆ ಚರ್ಚೆ ಮಾಡಿವೆ. ಈ ರೀತಿಯಾಗಿ ವರದಿಗಳು ಕೂಡ ಹೇಳ್ತಾ ಇದೆ. ಆಗಸ್ಟ್ 2023ರಿಂದ ರಷ್ಯಾಗೆ ಪ್ರಯಾಣ ಮಾಡೋದಕ್ಕೆ ಭಾರತೀಯರು ಈ ವೀಸಾಗೆ ಅರ್ಹರಾಗಿದ್ದಾರೆ. ಆದ್ರೆ ಈ ವೀಸಾ ನೀಡೋದಕ್ಕೆ ಸುಮಾರು 4 ದಿನಗಳು ಬೇಕಾಗುತ್ತೆ. ಕಳೆದ ವರ್ಷ ನೀಡಲಾದ ಈ ವೀಸಾಗಳ ಸಂಖ್ಯೆ ಪ್ರಕಾರ ಭಾರತವು ಅಗ್ರ 5 ದೇಶಗಳಲ್ಲಿ ತನ್ನ ಸ್ಥಾನವನ್ನ ಪಡ್ಕೊಂಡಿದೆ. ಭಾರತೀಯರು ಪ್ರಯಾಣಿಕರಿಗಾಗಿ ರಷ್ಯಾ 9,500 ಈ ವೀಸಾಗಳನ್ನ ನೀಡಿದೆ. ಹೆಚ್ಚಾಗಿ ಭಾರತೀಯರು ವ್ಯಾಪಾರ ಅಥವಾ ಪ್ರಯಾಣಕ್ಕಾಗಿ ರಷ್ಯಾಕ್ಕೆ ಹೋಗ್ತಾರೆ. 2023ರಲ್ಲಿ 60,000ಕ್ಕೂ ಹೆಚ್ಚು ಭಾರತೀಯರು ಮಾಸ್ಕೋಗೆ ಭೇಟಿ ನೀಡಿದ್ದು, ಇದು 2022ಕ್ಕಿಂತ ಪ್ರಯಾಣಿಸಿದ ಭಾರತೀಯರ ಸಂಖ್ಯೆಗಿಂತ 26% ಹೆಚ್ಚಿನ ಜನರು ರಷ್ಯಾಕ್ಕೆ ಪ್ರಯಾಣಿಸುವ CIS ಅಲ್ಲದ ದೇಶಗಳಲ್ಲಿ ಭಾರತವು 3ನೇ ಸ್ಥಾನದಲ್ಲಿದೆ. 2024ರ ಮೊದಲ ತ್ರೈಮಾಸಿಕದಲ್ಲಿಯೇ ಸುಮಾರು 1,700 ಈ ವೀಸಾಗಳನ್ನ ನೀಡಲಾಗಿದೆ. ರಷ್ಯಾ ಪ್ರಸ್ತುತ ತನ್ನ ವೀಸಾ ಮುಕ್ತ ಪ್ರವಾಸಿ ವಿನಿಮಯ ಕಾರ್ಯಕ್ರಮದ ಮೂಲಕ ಚೀನಾ ಮತ್ತು ಇರಾನ್ನಿಂದ ಪ್ರಯಾಣಿಕರಿಗೆ ವೀಸಾ ಮುಕ್ತ ಪ್ರವೇಶವನ್ನ ಅನುಮತಿಸುತ್ತೆ. ಈಗ ರಷ್ಯಾ ಕೂಡ ಭಾರತದೊಂದಿಗೆ ವೀಸಾ ಮುಕ್ತ ಪ್ರಯಾಣವನ್ನ ಪರಿಗಣಿಸ್ತಾ ಇದೆ. ಆದ್ರೆ ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹದಿಂದ ಅಮೆರಿಕ ಕೆರಳಿಕೆಂಡವಾಗ್ಬಿಟ್ಟಿದೆ. ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹ ಅಮೆರಿಕಕ್ಕೆ ಯಾವಾಗಲೂ ಕೂಡ ಬೇಸರ ತರಿಸುತ್ತೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಇತ್ತೀಚೆಗಷ್ಟೇ ನಿಕ್ಕಿ ಹ್ಯಾಲೆ ಅವರು ಅಮೆರಿಕದ ನಾಯಕತ್ವವನ್ನ ನಂಬದ ಕಾರಣ ಭಾರತವು ರಷ್ಯಾದೊಂದಿಗೆ ಪಾಲುದಾರಿಕೆ ಹೊಂದಿದೆ ಎಂದು ಹೇಳಿಕೆ ಕೊಟ್ಟಿದ್ರು. ಈ ಬಗ್ಗೆ ಮಾತನಾಡಿದ ಹ್ಯಾಲಿ, ಭಾರತವು ನಮ್ಮೊಂದಿಗೆ ಪಾಲುದಾರರಾಗಲು ಅಥವಾ ಪಾರ್ಟ್ನರ್ಶಿಪ್ ಅನ್ನ ಬಯಸತ್ತೆ. ಅವರು ರಷ್ಯಾದೊಂದಿಗೆ ಪಾಲುದಾರರಾಗಲು ಬಯಸೋದಿಲ್ಲ. ಸಮಸ್ಯೆ ಏನು ಅಂದ್ರೆ ಭಾರತವು ನಮ್ಮ ಗೆಲುವನ್ನ ನಂಬೋದಿಲ್ಲ. ಅವರು ನಮ್ಮ ನಾಯಕತ್ವವನ್ನ ಕೂಡ ನಂಬೋದಿಲ್ಲ. ಅವರು ನಮ್ಮನ್ನ ದುರ್ಬಲವೆಂದು ಪರಿಗಣಿಸ್ತಾರೆ ಅಂತ ಹೇಳಿದ್ರು. ರಷ್ಯಾ ಕೊಡ್ತಾ ಇರುವಂತಹ ಈ ಗಿಫ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.